20 ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಬೆಂಗಳೂರಿನಲ್ಲಿ ಐಪಿಎಸ್ ಅಧಿಕಾರಿ ಬರ್ಬರ ಕೊಲೆಯಾಗಿದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಹತ್ಯೆಯಾಗಿದೆ. HSR ಲೇಔಟ್ ನಿವಾಸದಲ್ಲಿ ಓಂ ಪ್ರಕಾಶ್ ಕೊಲೆಯಾಗಿದೆ. 1981ರ ಬ್ಯಾಚ್ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ಅವರು ಪತ್ನಿ ಪಲ್ಲವಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದ ಹತ್ಯೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ರಂತೆ ಓಂ ಪ್ರಕಾಶ್ ಅವರು. ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಪತ್ನಿ. ಚಾಕುವಿನಿಂದ ಪತ್ನಿಯೇ ಕೊಲೆ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗೆ ಓಂ ಪ್ರಕಾಶ್ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಪತ್ನಿ ಪಲ್ಲವಿ ಅವರು ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು, ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಾಗಿ ಕೊಲೆ ಮಾಡಿದ್ರು, ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ರು ಅನ್ನುವಂತಹ ವಿಚಾರ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಇಬ್ಬರ ನಡುವೆ ಯಾವಾಗಿನಿಂದ ವೈಷಮ್ಯ ಇತ್ತು, ಇಬ್ರು ಯಾವಾಗಿನಿಂದ ಜಗಳ ಮಾಡ್ಕೊಳ್ತಾ ಇದ್ರು, ಹೀಗೆ ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಲ್ಲ, ಆಕೆಯೇ ಪಲ್ಲವಿ ಅನ್ನೋರು. ಇದೀಗ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಕೊಲೆಯಾಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಈ ಕೊಲೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಗ ಕೂಡ ಇದ್ರಂತೆ, ಸೊ ಮಗ ಹೊರಗಡೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಈ ಒಂದು ಕೊಲೆಯನ್ನ ಮಾಡಲಾಗಿದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗಂಡ ಹೆಂಡತಿಯ ಮಧ್ಯೆ ಸಾಕಷ್ಟು ಜಗಳಗಳಾಗ್ತಾ ಇತ್ತು. ಪೊಲೀಸ್ ಅಧಿಕಾರಿಯೇ ಮನೆಗೆ ಬಂದು ಅವರನ್ನ ರಾಜಿ ಸಂಧಾನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಕದಡಿತ್ತು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಅವರೇ ಸುಸೈಡ್ ಮಾಡ್ಕೊಂಡ್ರ ಅಥವಾ ಅವರ ಪತ್ನಿ ಕೊಲೆ ಮಾಡಿದ್ರ? ಕೊಲೆ ಮಾಡೋದಾದ್ರೆ ಯಾಕೆ ಕೊಲೆ ಮಾಡಿದ್ರು? ಯಾವಾಗಿನಿಂದ ಇಬ್ಬರ ಮಧ್ಯೆ ವೈಮನಸ್ಸಿತ್ತು? ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಸುತ್ತ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರಾ ಪತ್ನಿ ಪಲ್ಲವಿ? ಆಸ್ತಿ ವಿಚಾರವಾಗಿ ನಡೆದಿದೆಯಾ ಓಂ ಪ್ರಕಾಶ್ ಕೊಲೆ? ಚಿಕ್ಕಮಗಳೂರು ಯುವತಿ ವಿಚಾರವಾಗಿ ನಡೀತಾ ಕೊಲೆ. ಯಾರ ಆಕೆ ಯುವತಿ? ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಜೊತೆ ಮಗಳು ಮನೆಯಲ್ಲಿದ್ರ? ಓಂ ಪ್ರಕಾಶ್ ಕೊಲೆ ಮಾಡಿದ್ದು ಪತ್ನಿನ ಮಗಳ? ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಸುತ್ತ ಹಲವು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಡಿಜಿ ಐಜಿಪಿ ಓಂ ಪ್ರಕಾಶ್ ರವರಿಗೆ ಇಬ್ಬರು ಮಕ್ಕಳು. ಈ ಒಂದು ಕೊಲೆ ಆಗೋದಕ್ಕೂ ಮುಂಚೆ ಮಗಳು ಕೂಡ ಮನೆಯಲ್ಲಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಕೊಲೆ ಮಾಡಿದ್ ಯಾರು ಹಾಗಾದ್ರೆ? ಯಾವ ವಿಚಾರಕ್ಕೆ ಕೊಲೆ ಆಯಿತು? ಇದೀಗ ಯಾವುದೋ ಒಂದು ಯುವತಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಯಾರು ಆ ಯುವತಿ? ಆ ಯುವತಿಗೋಸ್ಕರ ಇಷ್ಟೆಲ್ಲ ಗಲಾಟೆಗಳಾಯ್ತಾ? ಕೊಲೆ ಆಯ್ತಾ? ಪತ್ನಿ ಜೊತೆ ಯಾವ ರೀತಿಯಾಗಿದ್ರು ಓಂ ಪ್ರಕಾಶ್ ಅವರು? ಇನ್ನು ಪತ್ನಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡಿದ್ರು ಗಂಡನ ಜೊತೆ ಗೊತ್ತಿಲ್ಲ. ಎಲ್ಲವೂ ಕೂಡ ಇದೀಗ ತನಿಖೆ ಆಗಬೇಕಾಗಿರುವಂಥದ್ದು. ಸದ್ಯಕ್ಕೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಯಾವಾಗ ಈ ವಿಚಾರ ಗೊತ್ತಾಯ್ತೋ ಇಮಿಡಿಯೇಟ್ ಆಗಿ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿರುವಂಥದ್ದು. ಪತ್ನಿಯೇ ಕೊಲೆ ಆಗಿದೆ ಅಂತ ಹೇಳಿ ಕರೆ ಮಾಡಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಹಾಗಾಗಿ ಮಗಳು ಕೊಲೆ ಮಾಡಿದ್ರ ಅಥವಾ ಹೆಂಡತಿಯೇ ಕೊಲೆ ಮಾಡಿದ್ರ? ಕೊಲೆ ಮಾಡಿರೋದಕ್ಕಾದ್ರೂ ಏನ್ ಕಾರಣ? ಕೌಟುಂಬಿಕ ಕಲಹ ಅಂತ ಒಂದ್ ಕಡೆಯಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಆಸ್ತಿ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ಆಸ್ತಿ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಗ ಮಕ್ಕಳು ಯಾರ ಮುಖನೂ ಕೂಡ ನೋಡೋದಿಲ್ಲ. ಈ ರೀತಿಯಾಗಿ ಸ್ಟ್ಯಾಪ್ ಮಾಡೋದು, ಕೊಲೆ ಮಾಡೋದು, ಅಂತಹ ಘಟನೆಗಳೇ ನಾವು ಹೆಚ್ಚಾಗಿ ಸಿಗ್ತಾ ಇದ್ದೀವಿ. ಅದು ಕೂಡ ಸುದ್ದಿಯನ್ನ ಕೂಡ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ, ನೀವು ಕೂಡ ನೋಡ್ತಾ ಇದ್ದೀರಿ. ಇದೀಗ ಎಂತಹ ಹಿರಿಯ ಅಧಿಕಾರಿಯ ಕೊಲೆ ಆಗಿದೆ. ಓಂ ಪ್ರಕಾಶ್ ಅವರು ಎಂತ ದಕ್ಷ ಅಧಿಕಾರಿ ಆಗಿದ್ರು. ಆಮೇಲೆ ಕೌಟುಂಬಿಕ ಕಲಹ ಅಂತ ಬಂದಂತಹ ಸಂದರ್ಭದಲ್ಲಿ ಇಂತಹ ಕೇಸ್ಗಳನ್ನ ಎಷ್ಟೋ ನೋಡಿರ್ತಾರೆ ಓಂ ಪ್ರಕಾಶ್ ಅವರು. ಸೊ ರಾಜಿ ಮಾಡಿರುವಂತಹ ಎಷ್ಟೋ ಕೇಸ್ಗಳು ಕೂಡ ನಡೆದಿರುತ್ತೆ. ಬಟ್ ಆದ್ರೆ ಅವರ ಕುಟುಂಬದಲ್ಲಿ ಈ ರೀತಿಯಾದಂತಹ ಕಲಹಗಳು ಯಾಕಾಯ್ತು? ಇಬ್ಬರ ಅಂದ್ರೆ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಸು ಯಾಕಿತ್ತು? ಯಾವ ವಿಚಾರಕ್ಕೆ ಗಂಡ ಹೆಂಡತಿ ವೈಮನಸ್ಸನ್ನ ಮಾಡ್ಕೊಳ್ತಾ ಇದ್ರು, ಗಲಾಟೆ ಮಾಡ್ಕೊಳ್ತಾ ಇದ್ರು? ಕೋಪ ಯಾಕಿತ್ತು? ಹೆಂಡತಿಯೇ ಕೊಲೆ ಮಾಡಿರೋದಾದ್ರೆ ಯಾಕೆ ಕೊಲೆ ಮಾಡಿದ್ರು? ವಿಚಾರಕ್ಕೆ ಕೊಲೆ ಮಾಡಿದ್ರು? ಬೇರೆ ಯುವತಿಯ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಿ ಕೊಲೆ ಮಾಡಿದ್ರ ಅಥವಾ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿದ್ರ? ಹೀಗೆ 108 ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಅಥವಾ ಮಗಳೇ ಕೊಲೆ ಮಾಡಿದ್ರ? ಗೊತ್ತಿಲ್ಲ ಯಾರು ಕೊಲೆ ಮಾಡಿದ್ರು, ಅಥವಾ ಮಗ ಕೂಡ ಮನೇಲಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು.
ಸೊ ಹಾಗಾಗಿ 108 ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಹೆಂಡತಿ ಪಲ್ಲವಿ ಅವರು ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ, ಮಾನಸಿಕವಾಗಿ ಅವ್ರು ನೊಂದಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಅವರಿಗೂ ಕೂಡ ಬಹಳ ದಿನಗಳಿಂದ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದ ಓಂ ಪ್ರಕಾಶ್ ಕೊಲೆ, ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡಲಾಗಿದೆ. ಪ್ರತಿದಿನ ಮನೆಯಲ್ಲಿ ಪತಿ ಪತ್ನಿ ನಡುವೆ ಜಗಳ ಆಗ್ತಾ ಇತ್ತು. ಪ್ರತಿದಿನ ಹೊಯ್ಸಳ ವಾಹನ ಹೋಗಿ ಸಮಾಧಾನ ಮಾಡಿ ಬರ್ತಾ ಇದ್ರು. ಬೆಳಗ್ಗೆಯೂ ಮನೆಯಲ್ಲಿ ಮತ್ತೆ ಗಂಡ ಹೆಂಡತಿ ನಡುವೆ ಜಗಳ ಆಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಶಂಕೆ ಅಂತ ನಾವೇನ್ ಹೇಳ್ತಾ ಇದ್ವಿ, ಶಂಕೆಯಲ್ಲ, ಪತ್ನಿಯೇ ಕೊಲೆ ಮಾಡಿರೋದು ಇದಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಪತ್ನಿ ಪಲ್ಲವಿ. ಪ್ರತಿದಿನವೂ ಕೂಡ ಜಗಳಗಳಾಗ್ತಾ ಇತ್ತು, ವೈಮನಸ್ಸಿತ್ತು, ಗಲಾಟೆಗಳಾಗ್ತಾ ಇತ್ತು. ಬೆಳಗ್ಗೆಯೂ ಕೂಡ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗಿದೆ. ಗಂಡ ಹೆಂಡತಿ ನಡುವೆ ಜಗಳ ಆಗೋದಾದ್ರೆ ಮೇನ್ ಏನಾದ್ರೂ ಒಂದು ಕಾರಣ ಇರಬೇಕು. ಯಾವ ಕಾರಣಕ್ಕೆ ಜಗಳ ಆಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಸ್ಟಾಪ್ ಮಾಡುವಷ್ಟರ ಮಟ್ಟಿಗೆ ಇಬ್ಬರ ನಡುವೆ ಬಾಂಧವ್ಯ ಇರಲಿಲ್ವಾ, ಅಷ್ಟೊಂದು ಸಿಟ್ಟಿತ್ತ ಪಲ್ಲವಿ ಅವರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡು ಬಿಟ್ರೆ ಈ ರೀತಿಯಾಗಿ ಕೊಲೆ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ಬಿಡ್ತಾರಾ ಗೊತ್ತಿಲ್ಲ. ಬಟ್ ಆದ್ರೆ ಈಗಾಗಲೇ ಕೊಲೆ ಆಗೋಗಿದೆ. ಸೊ ತನಿಖೆಯ ನಂತರ ಕೂಡ ಯಾಕೆ ಕೊಲೆ ಮಾಡಿದ್ರಿ, ಪತ್ನಿಯೇ ಕೊಲೆ ಮಾಡಿರೋದಾಗಿದ್ರೆ ಯಾಕೆ ಕೊಲೆ ಮಾಡಿದ್ರಿ, ಯಾವ ವಿಚಾರಕ್ಕೆ ಕೊಲೆ ಆಯ್ತು, ತನಿಖೆ ಆಗ್ಬೇಕಾಗಿದೆ. ಗಂಡ ಹೆಂಡತಿ ಜಗಳಕ್ಕೆ ಆ ಯುವತಿ ಕಾರಣನ ನೋಡಿ, ಯುವತಿ ಮಧ್ಯೆ ಬಂದಿದ್ದಾಳೆ. 2016ರಲ್ಲಿ ಡಿಜಿಐಜಿಪಿ ಕಚೇರಿ ಮುಂದೆಯೇ ಗಲಾಟೆ ನಡೆದಿತ್ತು. ಚಿಕ್ಕಮಗಳೂರಿನಿಂದ ಬಂದಿದ್ದಂತಹ ಯುವತಿಯಿಂದ ಗಲಾಟೆಯಾಗಿದೆ. ನನ್ನ ಬಾಳು ಹಾಳು ಮಾಡಿದ್ದಾರೆ ಅಂತ ಹೇಳಿ ಗಲಾಟೆಯಾಗಿದೆ. ಯುವತಿ ಗಲಾಟೆ ಮಾಡಿದ ಬಳಿಕ ಸಂಸಾರ ಗಲಾಟೆ ಜಾಸ್ತಿ ಆಗಿತ್ತು. ಬಳಿಕ ಪತ್ನಿ ಪಲ್ಲವಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಓಂ ಪ್ರಕಾಶ್. ಯುವತಿ ವಿಚಾರವಾಗಿ ಪತಿ ಜೊತೆ ಪತ್ನಿ ಪದೇ ಪದೇ ಜಗಳ ಆಡ್ತಾ ಇದ್ರಂತೆ. ಕೌಟುಂಬಿಕ ಕಲಹದಿಂದ ಓಂ ಪ್ರಕಾಶ್ ಕೊಲೆಯಾಗಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಯಾರು ಆ ಯುವತಿ, ಚಿಕ್ಕಮಗಳೂರಿನಿಂದ ಬಂದಂತಹ ಯುವತಿ ಏನ್ ಸ್ಟೇಟ್ಮೆಂಟ್ ಕೊಟ್ಲು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಯುವತಿ ಗಲಾಟೆ ಮಾಡಿದ ನಂತರ ವೈಮನಸ್ಸು ಇನ್ನಷ್ಟು ಹೆಚ್ಚಾಗಿ ಹೋಗಿದೆ. ಯಾರಾಕೆ, ನಿಮ್ಗೂ ಅವಳಿಗೂ ಏನ್ ಸಂಬಂಧ, ನೀವ್ ಯಾಕೆ ಅವಳ ಜೊತೆ ಸಂಪರ್ಕದಲ್ಲಿದ್ದೀರಿ, ಅಷ್ಟ್ ನನಗಿಂತ ಅವಳು ಇಂಪಾರ್ಟೆಂಟಾ, ಹೀಗೆ 108 ಪ್ರಶ್ನೆಗಳನ್ನ ಮಾಡಿರ್ತಾರೆ ಪತ್ನಿ. ಸೊ ಹಾಗಾಗಿ ಅವತ್ತಿನಿಂದಲೂ ಕೂಡ ಗಲಾಟೆ ನಡೀತಾನೆ ಇದೆ ಮನೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. 2016ರಲ್ಲಿ ಡಿಜಿಐಜಿಪಿ ಕಚೇರಿ ಮುಂದೆ ಗಲಾಟೆ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಮಗಳೂರಿನಿಂದ ಬಂದಂತಹ ಯುವತಿ ಗಲಾಟೆಯನ್ನ ಮಾಡಿದ್ದಾಳೆ. ಏನಂತ ಗಲಾಟೆ ಮಾಡಿದ್ದಾಳೆ, ನನ್ ಬಾಳ್ ಹಾಳು ಮಾಡಿದ್ದಾರೆ ಅಂತ ಹೇಳಿ ಯುವತಿ ಗಲಾಟೆಯನ್ನ ಮಾಡಿದ್ಲಂತೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಗಂಡ ಹೆಂಡತಿಯ ಮಧ್ಯೆ ಜಗಳಗಳಾಗ್ತಾನೆ ಬಂದಿದೆ. ಆಯ್ತು, ಆಗಿದ್ದಾಯ್ತು, ಹೋಗಿದ್ದೋಯ್ತು, ಆಯ್ತು ಸಂಸಾರವನ್ನ ಮಾಡ್ಕೊಂಡು ಹೋಗೋಣ, ಅದ್ಯಾವುದು ಆಗಿಲ್ವಂತೆ ಕುಟುಂಬದಲ್ಲಿ. ಸೊ ಹಾಗಾಗಿ ಯುವತಿಯ ವಿಚಾರವೇ ಇದೀಗ ಕೊಲೆ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. 2016ರಲ್ಲಿ ಡಿಜಿಐಜಿಪಿ ಅವರ ಆಫೀಸ್ ಮುಂದೆ ಹೋಗಿ ಯುವತಿ ಗಲಾಟೆ ಮಾಡಿದ್ದಾಳೆ. ನನಗೆ ಅನ್ಯಾಯ ಆಗಿದೆ, ನನಗೆ ಮೋಸ ಆಗಿದೆ, ನ್ಯಾಯ ಕೊಡಿ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ಲಂತೆ. ಯಾರು ಆ ಯುವತಿ ಗೊತ್ತಿಲ್ಲ, ತನಿಖೆ ಆದ ನಂತರ ಗೊತ್ತಾಗಬೇಕಾಗಿದೆ. ಬೆಂಗಳೂರಲ್ಲಿ ಪತ್ನಿಯಿಂದಲೇ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆಯಾಗಿದೆ. 1981ರ ಬ್ಯಾಚ್ IPS ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್, ರಾಜ್ಯದ 38ನೇ ಡಿಜಿಐಜಿಪಿ ಆಗಿದ್ದಂತಹ ಓಂ ಪ್ರಕಾಶ್ ಅವರ ಕೊಲೆ. ಡಿಜಿಐಜಿಪಿ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ದಳದ ಮಹಾ ನಿರ್ದೇಶಕರಾಗಿದ್ರು. 2017ರಲ್ಲಿ ಸೇವೆಯಿಂದ ನಿವೃತ್ತಿಯನ್ನ ಹೊಂದಿದಂತಹ ಓಂ ಪ್ರಕಾಶ್ ಅವರು, ಬಿಹಾರ ಮೂಲದ ಓಂ ಪ್ರಕಾಶ್ ಭೂ ವಿಜ್ಞಾನದಲ್ಲಿ MSc ಪದವಿಯನ್ನ ಕೂಡ ಪಡೆದುಕೊಂಡಿದ್ರು. ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನ ಪಡೆದಿದ್ದಂತಹ ಓಂ ಪ್ರಕಾಶ್ ಅವರ ಭೀಕರ ಕೊಲೆ. ಹಲವಾರು ಶಂಕಿತ ಉಗ್ರರನ್ನ ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಸೊ ಹಾಗಾಗಿ ಇದೀಗ ಈ ಒಂದು ಕೇಸ್ ನಿಜಕ್ಕೂ ಯಕ್ಷ ಪ್ರಶ್ನೆಯಾಗಿತ್ತು. ಯಾಕೆ ಕೊಲೆ ಮಾಡಿದ್ರು ಅಂತ ಹೇಳಿ. ಬಟ್ ಆದ್ರೆ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಈ ಹಿಂದೆ ಡಿಜಿಐಜಿಪಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಬಿಬಿಎಂಪಿಯಲ್ಲಿ ನಡೆದಂತಹ ಕೆಲವೊಂದು ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇವರ ರಿಪೋರ್ಟ್ ಬಹಳ ಪಾತ್ರವನ್ನ ಕೂಡ ವಹಿಸಿತ್ತು. ಸೇವಾ ಸಂದರ್ಭ ಇತ್ತಲ್ಲ, ನಿಜಕ್ಕೂ ಮಹತ್ವವನ್ನ ಕೂಡ ಪಡ್ಕೊಂಡಿತ್ತು. ಸೊ ಹಾಗಾಗಿ ಅಂತ ಅಧಿಕಾರಿಯ ಕೊಲೆ ಆಗಿರೋದು ಇದೀಗ ಸಾಕಷ್ಟು ಅನುಮಾನಗಳಿಗೂ ಕಾರಣ ಆಗ್ತಾ ಇರುವಂತದ್ದು. ಗಂಡ ಹೆಂಡತಿ ಮಧ್ಯೆ ಯಾಕೆ ಗಲಾಟೆ ಆಗ್ತಾ ಇತ್ತು, ಯಾವ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು,
ಸಾಯಿಸುವಷ್ಟರ ಮಟ್ಟಿಗೆ ಯಾಕೆ ಮುಂದಾದ್ರು ಪಲ್ಲವಿ ಅವರು? ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ರು ಸರಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇತ್ತು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಜಗಳ ಆಗಿತ್ತಂತೆ ಕುಟುಂಬದಲ್ಲಿ. ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಓಂ ಪ್ರಕಾಶ್ ಪತ್ನಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪತ್ನಿಯೇ ಕೊಲೆ ಮಾಡಿರೋದ್ರಿಂದ ಆಕೆಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪತ್ನಿ ಪಲ್ಲವಿಯನ್ನ ವಶಕ್ಕೆ ಪಡೆದುಕೊಂಡು ಇದೀಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಓಂ ಪ್ರಕಾಶ್ ಪತ್ನಿ ಪಲ್ಲವಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು ಯಾಕೆ ಕೊಲೆ ಮಾಡಿದ್ರಿ? ಡಿಸಿಪಿ ಸಾರಾ ಫಾತಿಮರವರಿಗೆ ಕರೆ ಮಾಡಿದ್ರಂತೆ. ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಅಧಿಕಾರಿಗೆ ಕೊಲೆ ಮಾಡಿ ನಾನು ಕೊಲೆ ಮಾಡಿದ್ದೀನಿ ಅನ್ನೋದನ್ನ ಹೇಳ್ಕೊಂಡ್ರಂತೆ. ಇನ್ನು ಅವರ ಮಾನಸಿಕ ಸ್ಥಿಮಿತ ಎಷ್ಟು ಮಟ್ಟಿಗೆ ತಲುಪಿತ್ತು ಅನ್ನುವಂತಹ ಪ್ರಶ್ನೆಗಳು ಒಂದ್ ಕಡೆ ಹೇಗೆ ಹೇಳೋದು, ಹೇಗೆ ವರ್ಣಿಸೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಿಸಿಪಿ ಸಾರಾ ಫಾತಿಮಾರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳಿದಾರಂತೆ, ಮಾಹಿತಿಯನ್ನ ಮುಟ್ಟಿಸಿದ್ದಾರಂತೆ. ಅಷ್ಟರ ಮಟ್ಟಿಗೆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ರು, ರೋಸ್ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಈಗಾಗಲೇ ಕುಟುಂಬಸ್ಥರು ಕೂಡ ಮನೆಯ ಬಳಿ ಕೂಡ ಬಂದಿದ್ದಾರೆ. ಅವರ ಮೃತದೇಹವನ್ನ ಕೂಡ ಈಗಾಗಲೇ ರವಾನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಯಾವೆಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿರುವಂತದ್ದು. ಪತ್ನಿ ಪಲ್ಲವಿ ಪತಿಯನ್ನ ಕೊಲೆ ಮಾಡಿರುವಂಥದ್ದು ಯಾವ ಕಾರಣಕ್ಕೆ, ಯುವತಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವುದೋ ಚಿಕ್ಕಮಗಳೂರಿನ ಯುವತಿ ಬಂದು ಡಿಜಿ ಐಜಿಪಿ ಆಫೀಸ್ ಮುಂದೆ 2016ರಲ್ಲಿ ಗಲಾಟೆ ಮಾಡಿದ್ರಂತೆ. ನನ್ನ ಬಾಳ್ ಹಾಳಾಗಿದೆ, ನನ್ನ ಬಾಳ್ ಸರಿ ಮಾಡಿ ಅಂತ ಹೇಳಿ. ಓಕೆ ಆಯ್ತು, ಅದಾದ ನಂತರ ಗಂಡ ಹೆಂಡತಿಯ ಮಧ್ಯೆ ಯಾವತ್ತೂ ಹೊಂದಾಣಿಕೆಯೇ ಇರಲಿಲ್ವಾ? ಇಬ್ರು ಕೂಡ ಹೊಂದ್ಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗ್ಲಿಲ್ವಾ? ಎಂತ ಅಧಿಕಾರಿ, ಆ ಪೊಲೀಸ್ ಅಧಿಕಾರಿಯ ಜೀವನವೇ ಈ ರೀತಿ ಆಗಿಬಿಟ್ರೆ ಸಾಮಾನ್ಯರ ಪರಿಸ್ಥಿತಿ ಹೇಗೆ ಅಂತ. ಇನ್ನು ಸಾಮಾನ್ಯರ ಪರಿಸ್ಥಿತಿ ಹೇಗೆ ಯಾವಾಗಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಾಜಿ ಸಂಧಾನ ಮಾಡಿರುವಂತಹ ಎಷ್ಟೋ ಪ್ರಕರಣಗಳು ಕೂಡ ಅವ್ರ ಮುಂದೆ ಇರುತ್ತೆ. ಆಯ್ತು, ಆಗಿದ್ದಾಯ್ತು, ಹೋಗಿದ್ದೋಯ್ತು, ಸಮಾಧಾನ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ರಮ್ಮ, ಸಮಾಧಾನ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಪ್ಪ, ಇನ್ನು ಮುಂದೆ ಈ ರೀತಿಯಾದಂಥ ಗಲಾಟೆಗಳಾಗಬಾರ್ದು, ಗಲಾಟೆ ಆದರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ವಾರ್ನ್ ಮಾಡಿ ಕಳುಹಿಸಿ ಎಷ್ಟೋ ಸಂಸಾರವನ್ನು ಸರಿ ಮಾಡಿರುವಂತಹ ಎಕ್ಸಾಂಪಲ್ಗಳು ಕೂಡ ಇದ್ದಾವೆ ಪೊಲೀಸ್ ಇಲಾಖೆಯಲ್ಲಿ. ಸೊ ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಲಾಗ್ತಾ ಇರುವಂಥದ್ದು. ಎಲ್ಲಿಗೆ ಸ್ಟಾಪ್ ಮಾಡಲಾಗಿದೆ, ಎಷ್ಟು ಬಾರಿ ಚುಚ್ಚಲಾಗಿದೆ, ಎಷ್ಟು ಬಾರಿ ಚುಚ್ಚಿ ಅವ್ರನ್ನ ಕೊಲೆ ಮಾಡಲಾಗಿದೆ, ಚಾಕುವಿನಿಂದ ಕೊಲೆ ಮಾಡುವಷ್ಟರ ಮಟ್ಟಿಗೆ ಸಿಟ್ಟು ಬಂದ್ಬಿಟ್ಟಿತ್ತ ಪಲ್ಲವಿಯವರಿಗೆ ಗೊತ್ತಿಲ್ಲ. ಸದ್ಯಕ್ಕೆ ತನಿಖೆಯನ್ನ ಕೂಡ ಚುರುಕುಗೊಳಿಸಲಾಗಿದೆ. ಗಂಡನನ್ನ ಚುಚ್ಚಿ ಕೊಲೆ ಮಾಡಿರುವಂತಹ ಪತ್ನಿ ಪಲ್ಲವಿ, ಮನ ಬಂದಂತೆ ಚುಚ್ಚಿ ಕೊಲೆ ಮಾಡಿದ್ದಾರೆ ಪತ್ನಿ ಪಲ್ಲವಿ ಅನ್ನೋದು ಗೊತ್ತಾಗ್ತಾ ಇದೆ. ಓಂ ಪ್ರಕಾಶ್ ಕೊಲೆಗೆ ಬಳಸಿದಂತಹ ಚಾಕುವನ್ನ ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಓಂ ಪ್ರಕಾಶ್ ಜೊತೆ ಜಗಳ ಆಡ್ಕೊಂಡು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ. ಇತ್ತೀಚೆಗೆ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಓಂ ಪ್ರಕಾಶ್ ಅನ್ನೋದು ಗೊತ್ತಾಗ್ತಾ ಇದೆ. ಗಂಡನನ್ನ ಚುಚ್ಚಿ ಕೊಲೆ ಮಾಡಿದ್ದಾರೆ ಪತ್ನಿ ಪಲ್ಲವಿ. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ತೊಂದರೆಗಳಾಗಿತ್ತು, ಆರೋಗ್ಯದಲ್ಲಿ ಏರುಪೇರು ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ ಹೆಂಡತಿ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ರು, ಮಾನಸಿಕವಾಗಿ ಅವರು ಸರಿಯಾಗಿರ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪ ಇತ್ತೀಚೆಗೆ ತೀವ್ರ ಅನಾರೋಗ್ಯದಿಂದ ಓಂ ಪ್ರಕಾಶ್ ಅವರು ಕೂಡ ಬಳಲ್ತಾ ಇದ್ರಂತೆ, ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರಂತೆ. ಇವತ್ತು ಯಾಕೆ ಈ ರೀತಿಯಾದಂತಹ ಸ್ಟ್ಯಾಂಡ್ ತೆಗೆದುಕೊಂಡ್ರು, ಯಾಕೆ ಕೊಲೆ ಮಾಡಿ ಮುಂದಾದ್ರು, ಅಷ್ಟರ ಮಟ್ಟಿಗೆ ಎಂತ ಯಾವ ವಿಚಾರಕ್ಕೆ ಗಲಾಟೆ ಆಯಿತು? 108 ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪಲ್ಲವಿ ಅವರನ್ನ ವಶಕ್ಕೆ ಕೂಡ ಪಡ್ಕೊಳ್ಳಾಗಿರುವಂಥದ್ದು. ಚಾಕುವಿನಿಂದ ಸ್ಟ್ಯಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಾಕುವನ್ನ ಕೂಡ ಇದೀಗ ತನಿಖಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಯಾಕೆ ಕೊಲೆ ಮಾಡಿದ್ರಿ, ಇಬ್ಬರ ಮಧ್ಯೆ ಏನು ಜಗಳ ಆಗಿತ್ತು, ಕಳೆದ ಎಷ್ಟು ದಿನಗಳಿಂದಲೂ ಕೂಡ ಜಗಳ ಆಗ್ತಾ ಇತ್ತು ಇಬ್ಬರ ಮಧ್ಯೆ, ಯಾವ ವಿಚಾರಕ್ಕೆ ನೀವು ಕೊಲೆ ಮಾಡಿದ್ರಿ, ಕೊಲೆ ಮಾಡುವಂತಹ ಅತಿರೇಕಕ್ಕೆ ಯಾಕೆ ಹೋದ್ರಿ, ಕೂತು ಮಾತನಾಡಬಹುದಾಗಿತ್ತಲ್ಲ. ಕುಟುಂಬಸ್ಥರ ಏನಾದರೂ ಈ ಮಧ್ಯೆ ಈ ಹಿಂದೆ ರಾಜಿ ಸಂಧಾನವನ್ನ ಮಾಡಿದ್ರ ಇಬ್ಬರ ಮಧ್ಯೆ ಗೊತ್ತಿಲ್ಲ. ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕೊಲೆ ಮಾಡಿದ್ದು ಪತ್ನಿಯೇ ಅನ್ನೋದು ಇದೀಗ ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಕಾರಣ ಏನು ಕೊಲೆ ಮಾಡೋದಕ್ಕೆ? ಆಸ್ತಿ ವಿಚಾರನ ಅಥವಾ ಬೇರೆ ಯುವತಿಯ ಜೊತೆ ಸಂಪರ್ಕ ಹೊಂದಿದ್ರಾ?
ಸಹಾಯ ಮಾಡಿದ್ರಾ ಅಥವಾ ಬೇರೆಯವ್ರ ಜೀವನದಲ್ಲಿ ಆಟ ಆಡಿದ್ರಾ ಅಥವಾ ಆಸ್ತಿ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿತ್ತಾ? ಇದೆಲ್ಲವೂ ಕೂಡ ಯಕ್ಷ ಪ್ರಶ್ನೆಯಾಗಿದೆ. ಪಲ್ಲವಿ ಅವರೇ ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಮನೆಯಲ್ಲಿ ಯಾರು ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಿದ್ದನ್ನ ಗಮನಿಸಿಯೇ ಈ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡ್ರ? ಎಲ್ಲವೂ ಕೂಡ ಪ್ರಶ್ನೆಯಾಗಿದೆ. ತನಿಖೆ ಆಗಬೇಕಿದೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರ ಬೀಳ್ಬೇಕಾಗಿರುವಂಥದ್ದು. ಮನ ಬಂದಂತೆ ಚುಚ್ಚಿ ಕೊಲೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಓಂ ಪ್ರಕಾಶ್ ಅವರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅವರ ಸರ್ವಿಸ್ನಲ್ಲೇ ನಾವು ಕೂಡ ಗಮನಿಸಿದ್ದೀವಿ. ಬಹಳ ದೈತ್ಯವಾದಂತಹ ಬಾಡಿ, ಸೊ ಬಹಳ ದಪ್ಪ ಇತ್ತು ಅವರ ಬಾಡಿ. ಸೊ ಹಾಗಾಗಿ ಒಳ್ಳೆಯ ಅಧಿಕಾರಿ ಕೂಡ ಆಗಿದ್ರು.